ಅಲ್ಲ ಕನಕ ಏನು ಅಮ್ಮನಿಗೆ ಚೂರಿಗೆ ಏನ ಇಲ್ಲ ಕನ್ ಸುಮ್ಕಿರು. ಆ ಉರ್ಮಿಳ ಆಂಟಿ ಜೊತೆ ಸೇರ್ಕೊಂಡು ಅಮ್ಮ ಆಡ್ತದೆ, ನನಗೆ ಹೊತ್ತಿ ಬೇಯ್ತದೆ. ನೆನ್ನೆ ಹೋಗ್ಬಿಟ್ಟು ಇನ್ನೂ ಬಂದಿಲ್ವಲ್ಲ. ಹೋಗ್ಲಿ ಬಿಡು ಕವಿತಾ, ಪಾಪ ಅಮ್ಮ ಎಲ್ಲೂ ಹೋಯ್ಕಿಲ್ಲ, ಎಲ್ಲೋ ನಂಟ್ರ ಮನೆಗೆ ಹೋಗೋರೆಲ್ಲ ಉಳಿಸ್ಕೊಂಡಿರ್ಬೇಕು. ಏನೋ ಸಂಜೆ ತಾನೇ ಹೋಗಿರೋದು, ಇವತ್ತು ಬರ್ತದೆ ಸುಮ್ಕಿರು. ಇಲ್ಲಿ ಮಕ್ಳು ಏನು ಮಾಡ್ಕೊಂಡಿದ್ದಾರೆ ಏನೋ ಅಂತ ಒಂಚೂರು ಜವಾಬ್ದಾರಿ ಇಲ್ಲ ಸುಮ್ಕಿರವ ನಿಮ್ಮ ಅವ್ವನಿಗೆ. ಸುಮ್ಮನೆ ಒಳ್ಳೆ ಅವು ಇಲ್ದರೆ ಮನೆಯೆಲ್ಲ ನೋಡಬೇಕು ಅಂದಂಗೆ ಆಯ್ತದೆ. ಬತ್ತ ಸುಮ್ಮನಿರು ಈಗ ಎಷ್ಟೊತ್ತಾದ್ರೂ ಇವತ್ತಂತೂ ಉಳ್ಕೊಳಕಿಲ್ಲ ಕಣೆ. ಸರಿ ಅಪ್ಪ ಎಲ್ಲರೂ ಸಾಕು ಅಮ್ಮನ ಬೈತಿದ್ದು, ಈ ಸತಿ ಏನು ಅಮ್ಮನ್ನೇನು ಅಂದೇ ಇಲ್ವಲ್ಲ, ಬಂದಿಲ್ಲ ಗಿಂದಿಲ್ಲ ಅಂತ ಏನು ಗಿಂಜಾಡ್ನೇ ಇಲ್ಲ. ಏನೋ ಇಂಪಾರ್ಟೆಂಟ್ ಕೆಲಸನೇ ಇರಬೇಕು, ಇಲ್ಲಾರ ಅಪ್ಪ ಸುಮ್ಮನೆ ಆಯ್ತಿತ್ತಾ ಗಿಂಜಾಡೋದು ತಾನೇ. ಏನೋ ಕಾಣೆ ಕಣ ಮತ್ತಾಗೆ. ಏನ್ರವ ಆಯ್ತರ ಊಟ ಮಾಡಿದ್ರ? ಆಯ್ತು ಕಣಪ್ಪ. ಕಾಪಿ ಕಾಯ್ಸನಾ? ಏನು ಬೇಡಕತ್ತೆ, ಅವ್ವ ಬಂದ್ರೆ ಹೊಲ್ತಕ್ ಬರ ಕೇಳ್ರವ. ಏನಪ್ಪ ನೀನು ಹೇಳ್ತಿದ್ದೆ ಫೋನ್ ಮಾಡಿ ಹೇಳು ಬೇಗ ಬರಲಿ ಅಂದ್ಬಿಟ್ಟು, ಫೋನ್ ಎತ್ತುತ್ತೆ ಎಲ್ಲ ಬೈತಾರೆ ಅಂದ್ಬಿಟ್ಟು. ಎಲ್ಲ ಹೋಗ ಸುಮ್ಮನಿರ ಬರ್ತದೆ. ಬತ್ತ ಸುಮ್ಕಿರು. ಯಾಕೆ ಅಕ್ಕ ಅಡುಗೆ ಮಾಡಿರ್ತೀನಿ ಉಣ್ಣುವೆ, ಯಾಕೆ ಎಷ್ಟು ಬಿರ್ನೆ ಎದ್ಬಿಟ್ಟಿದ್ಯಲ್ಲ, ಮನೆ ಕಬೇಕು ತಾನೆ. ಹೋಗಪ್ಪ ನಮ್ಮ ಅಪ್ಪನ ಬರೋ ಕಡೆ ಹೂನ. ಹೋ ಹೂವು ಇಲ್ದಾರೆ ಇರೋಕಾಯ್ಕಿಲ್ಲ ಅವಳಿಗೆ. ಅಪ್ಪಿಲ್ವಾ? ಏನು ಬೇಕು ತಿಂಡಿ ಗಿಂಡಿ ಬೇಕಾ? ಹ್ಞೂ ತಗೊಬಂದು ಕೊಡು. ಪಪ್ಸು ಕೇಕ್ನು ಆಮೇಲೆ ಜ್ಯೂಸ್ನುವೆ. ಅನ್ನಗಿನ ಉಣ್ಬೇಡ, ಅದನ್ನೇ ತಿನ್ನು. ಅಪ್ಪ ತಂದ್ಕೊಡ್ಬೇಕನಪ್ಪ ಅವಳಿಗೆ, ಊಟನೇ ಮಾಡಿಕಿಲ್ಲ. ಅಕ್ಕ ಸುಮ್ಮನಿರು, ನನಗೆ ಬೇಕು. ನನಗೆ ಅಪ್ಪ ಪಪ್ಸು ಕೇಕು ಎಲ್ಲ ತಂದ್ಕೊಡು. ಟೈಮಲ್ಲಿ ಬರ್ತೀನಲ್ಲ ಆಗ ತಗೊಬತ್ತೀನಿ. ಈಗ ಓದ್ತಾಬಿಟ್ಟದೆ ಕಣವ, ಸಟ್ಕೊಂಡು ಅಲ್ಲಿ ತಗೋಬೇಕು. ತೋಟದಲ್ಲಿ ಇರ್ತೀವಿ, ಮಾವನ ತೋಟದಲ್ಲಿ ಅಂತ ಅನ್ನು ಬರೋಕೆ ಹೇಳ್ರ. ಅಲ್ಲಿ ಬಂದರೆ ಅಲ್ಲಿಗೆ ಬರೋಕೆ ಹೇಳು. ಸರಿ ಆಯಿತು, ಹೇಳ್ತೀನಿ ಬಿಡು. ಇವನು ಮಳ್ಳ ಅಪ್ಪಕ್ಕಂತ ಹಾಕು ನೋಡು, ಎತ್ತಿಗೆ ಏನಾರು ಅಂದಾನ. ಸುಮ್ಮನಿರು, ಚೆನ್ನಾಗಿರ್ಲಿ ಪಪ್ಪ, ಬರ್ದಾಡ್ಬೇಕಾ? ಯಾಕೋ ಬೋರು ಕನಕ. ಟಿ ವಿ ಬೇರೆ ಕೆಟ್ಟೋಗದೆ, ಅಲ್ಲಿ ಅಟ್ಕಾಸಿ ಟಿ ವಿನೇ ಮಡಿಕೊಂಡು ಒಳ್ಳೆ ಜೀವ ತೆಗಿತವೆ. ಎಲ್ಲರ ಮನೆಯೂ ಗೋಡೆ ಟಿ ವಿ ತಂತಂದು ತಗೊಂಡವ್ರೆ ಗೊತ್ತಾ. ನಮ್ಮ ಮನೆಯೇ ಇಲ್ಲ, ನಮ್ಮ ಮನೆ ಅಂತೂ ಏನೂ ತರೋಕಿಲ್ಲ. ಅಯ್ಯೋ ಸುಮ್ಮನಿರು ಮಗ, ಹಾಸ್ಕಿದಷ್ಟು ಕಾಲು ಸತ್ಬೇಕು. ಈಗ ಬೇರೆ ತರ್ತಾರೆ ಅಂದರೆ ಬೇರೆಯವ್ರ ಸಂಪಾದನೆ ಚೆನ್ನಾಗಿ ಮಾಡ್ತಾರೆ. ಅವನು ಅಪ್ಪನೇ ತರೋದು ಹೊಟ್ಟೆ ಬಟ್ಟಿಗೆ ಸರಿ. ಪರಿಸ್ಥಿತಿ ನಾವು ಅರ್ಥ ಮಾಡ್ಕೋಬೇಕು ತಾನೆ. ಆಯಿತು, ಈ ಬಡವ್ರ ಮನೇಲಂತೂ ಹೆಣ್ಮಕ್ಳು ಹುಟ್ಟನೇ ಬೇಡ್ದು. ಯಾವ್ದಕ್ಕೂ ನೆಮ್ಮದಿ ಇರೋಕ್ಕೆ ಒಂದು ಸೋಕೆ ಮಾಡೋಂಗಿಲ್ಲ, ಒಂದು ಏನಿಲ್ಲ. ಅಯ್ಯವ್ವ ಯಾಕವ್ವ ನಿನಗೇನು ಸೋಕೆಗೆ ಸಾಕ್ತಾ ಇಲ್ವಾ? ಕೇಳ್ದಾಗೆಲ್ಲ ಬಟ್ಟೆ ತಗೊಡ್ತಾರೆ, ಎಷ್ಟು ಚೆನ್ನಾಗಿ ನೀನು ಕೇಳಿದ್ದೀನಂತ ತಗೊಡ್ತಾರೆ. ಇನ್ನೂ ಯಾಕಂಗಂದಿಯೇ? ನಮ್ಮ ಕ್ಲಾಸಲ್ಲಿ ನನ್ನ ಫ್ರೆಂಡ್ಗಳೆಲ್ಲ ಐಫೋನವೇ ಗೊತ್ತಾಗ್ತಾವು. ಅದು ಯಾವುದೋ ಫೋನು ಅಂದ್ಬಿಟ್ಟು ತಗೊಡ್ರು. ಒಂದು ವಾರನೂ ಬರ್ನಿಲ್ಲ, ಕೆಟ್ಟಿ ಕ್ಯಾರೆಡ್ದೋಯ್ತು. ಹೋಗು ಸುಮ್ಮನೆ. ಅಯ್ಯೋ ಐಫೋನ ಲಕ್ಷಗಟ್ಲೆ ಹೇಳ್ತಂದರು. ವರ್ಷ ಪೂರ್ತಿ ದುಡಿದ್ರು 1 ಲಕ್ಷ ದುಡ್ಡು ಹಾಕಿಲ್ಲ ಹೊಲದಲ್ಲಿ. ರೈತರು ಕಷ್ಟ, ರೈತರು ಗೊತ್ತು. ಏನೇನು ಸಾವುಕಾರನ ಮಗಳ ಇಲ್ಲ ನಿಮ್ಮ ಅಪ್ಪ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದದೋ, ನೀನು ಕೇಳಿದಾರಂತ ಕೊಡೋಕ್ಕೆ. ಹಂಗೆಲ್ಲ ಆಸೆ ಮಾಡಬಾರ್ದು ಕವಿತಾ. ನಾವಿದ್ದಷ್ಟಕ್ಕೆ ನಾವು ಜೀವನ ಮಾಡ್ಕೊಂಡು ಹೋಗೋದು ಕಲಿಬೇಕು, ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕು. ಕೊಡಕ್ಕೆ ನಿನ್ನಂಗೆ 150 ರೂಪಾಯಿ ಟಾಪು, 200 ರೂಪಾಯಿ ಟಾಪ ನನಗೆ ಇಕ್ಕಳಕ್ಕೆ ಆಯ್ಕಿಲ್ಲ. ನನಗೆ ಏನಿದ್ರು ಬ್ರ್ಯಾಂಡೆಡೇ ಆಗಬೇಕು. ನಾನು ಮದುವೆ ಆದರೂ ಅಷ್ಟೇ, ನನ್ನ ಗಂಡ ಅಚ್ಚುಕಟ್ಟಾಗಿ ತಗೊಡ್ತೀನಿ ಅಂದ್ರೆ ಮಾತ್ರ ನಾನು ಮೊದಲೇ ಕೇಳ್ಕೊಬಿಡ್ತೀನಿ. ನಾನು ಕೇಳಿದಾರ ತಗೊಡ್ರು ಮಾತ್ರ ನೀನು ಮದುವೆ ಆಗೋದು ಇದರ ಆಯ್ಕಿಲ್ಲ ಅಂತೀನಿ. ನನಗಂತೂ ಸೋಕಿಗೆ ನಾನು ಯಾವತ್ತೂ ಬೇಕಾದ್ರೆ ಹೊಟ್ಟೆಗಿಲ್ದ ಇರ್ತೀನಿ. ನನಗೆ ಸೋಕಿಗೆ ದುಡ್ಡಿಲ್ಲ ಅಂದ್ರೆ ನನಗೆ ಇರೋಕ್ಕಾಯ್ಕಿಲ್ಲ. ನನಗೂ ತಿಂಗ್ಳಿಗೆ ಒಂದೊಂದ್ಸತಿ ಶಾಪಿಂಗ್ ಹೋಗಲೇಬೇಕು ನಾನು. ಸದ್ಯಕ್ಕೆ ಈ ಮನೇಲಂತೂ ನೆಮ್ಮದಿ ಸಿಗ್ನಿಲ್ಲ. ಓದೋರು ಮನೇಲಾರೆ ನೆಮ್ಮದಿಯಾಗಿದ್ಬಿಟ್ರೆ ಸಾಕು. ಯಾಕವ ಏನು ಕಮ್ಮಿ ಮಾಡಿದಾರು ಹಂಗೆ ಅನ್ಬೇಡ ನೀನು. ಅಪ್ಪನು ಅವನು ಬೇಜಾರು ಮಾಡ್ಕೊತಾರೆ, ಅವ್ರ ಮುಂದ್ಗಡೆ ಏನು ಮಾತಾಡಬೇಡ. ಅಯ್ಯೋ ನಾನು ಯಾಕೆ ಮಾತಾಡೋಣ? ಏನು ಮಾತಾಡೋಕ್ಕಿಲ್ಲ. ಮಾತಾಡೇನು ಪ್ರಯತ್ನ? ಏನು ಮಾತಾಡ್ದಷ್ಟು ನಾವು ಓಡೋಕೆ ತಗೊಬರ್ತಾರೆ ಅಂದ್ರೆ ಬೇಕಾದ್ರೆ ಮಾತಾಡೋದ? ಏನು ಪ್ರಯತ್ನ ಇಲ್ಲ. ನಿಮ್ಮ ಅವನು ನಿಮ್ಮ ಅಪ್ಪನ ಮುಂದ್ಗಡೆ ಬಾಯ್ ಪಡ್ಕೊಂಡ್ರು ಕೋಣನ ಮುಂದ್ಗಡೆ ಕಿಂದ್ಯಾರಿ ಬರ್ಸ್ತಂಗೆ. ನಾನೇನು ಮಾತಾಡೋಕ್ಕಿಲ್ಲ. ಕವನ ಕವಿತಾ ಹಿಂಗೆ ಲೂಜು ಅವನ್ಗೆಲ್ಲೋ ಬೀದಿಲೆ ನಿಂತ್ಕೊಂಡ್ ಪಡ್ಕೊಂಡಾರ. ಒಳಗೆ ಬರ್ಬೇಕು ತಾನೆ. ಅವ್ವ ಬಾ ಒಳಿಕೆ, ಅದೇ ಕಲ್ಲೇ ನಿಂತ್ಕೊಂಡ್ ಮಾತಾಡಿ. ಊಟ ಮಾಡಿದ್ರವ? ಹ್ಞೂ ಮಾಡ್ದೋ. ಅಮ್ಮ ನಿಂಗೇನು ಗೊತ್ತಾಯ್ಕಿವ? ನಿನ್ಗೆ ಏನು ಓದೋತ್ತವೆ ಹೋಗೋದಯ್ಯ ಒಳ್ಳೆ ದಡ್ಡಿ ಹಂಗೆ. ಅಯ್ಯೋ ಯಾಕವ ಯಾಕೆ ಓದಿಯೇ ನೀನು? ಒಂದು ದಿವಸ ಇಲ್ದಾರೆ ಮಕ್ಕ ನೋಡಿ ಮಕ್ಕಳು ಹೆಂಗೆ ಮಾಡ್ಕೊತಾಳೆ ಅಂದ್ಬಿಟ್ಟು ಸುಮ್ಮನಿರು. ಎಲ್ಲ ಅಲ್ಲಿ ಉರ್ಮಿಳಂಟಿ ಅವ್ರ ಅಣ್ಣನ ಮನೆ ಕರ್ಕೊಂಡೋಗಿತ್ತು ಕಣವ. ಏನು ಒಸಿ ಒಳ್ಳೆ ಜನ ಅಲ್ಲ ಕಣ್ಮಗ. ಅಯ್ಯೋ ಹೋಯ್ತೀವಿ ಅಂತ ಅಂದ್ವ. ಅದೇನೋ ಉರ್ಮಿಳಂಟಿ ಏನೋ ಶಾಸ್ತ್ರ ಕೇಳಬೇಕು ಅಂದ್ಕೊಂಡು ಹಂಗೆ ಕರ್ಕೊಬೋಗಿದ್ಲ. ಶಾಸ್ತ್ರ ಕೇಳ್ಬಿಟ್ಟು ಬಂದ್ಬಿಡೋದ 7 ಗಂಟೆ ಬಸ್ಗೆ ಅಂದ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಬಂದು ಕೂತಿದ್ದ. ಬಂದು ಹಾಕೊಂಡು ಹೋದ್ರು. ನಡ್ರಿ ಅಂದ್ಕೊಂಡು ಏನು ಮಾಡಿದ್ರು ಬಿಡ್ನಿಲ್ಲ ಕಣವ. ಚಿಕನ್ ತಂದು ಚಿಕನ್ ಸಾರು ಮಾಡಿ ಹಿಟ್ಟು ಮಾಡಿ ಅನ್ನ ಮಾಡಿ ಕೊಟ್ರು. ನಿನಗೆ ತಿನ್ನಕ್ಕಿದ್ಬಿಟ್ರೆ ನಿನಗೆ ಬೇಕಾದ್ರೆ 3 ದಿವಸ ಆದ್ರೂ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀಯ. ಆಯ್ತು ಸುಮ್ಮನಿರವ. ಅಯ್ಯೋ ಈಗ ಬತ್ತು ತಾನೆ, ಈಗೇನು ಮಾತಾಡಿ ನೀನು? ಸುಮ್ಮನಿರು ನೀನು. ಬಂದ್ಮೇಲೆ ಇನ್ಯಾಕೆ ಮಾತಾಡಿಯ ನೀನು? ಕೂತ್ಕೊ ನೀನು ಸುಮ್ಮನೆ. ಬರೀ ಒಂಥರ ಜವಾಬ್ದಾರಿ ಇಲ್ಲ. ಮನೇಲಿ ಇಬ್ಬರಳ್ಳಿ ಹೆಣ್ಮಕ್ಳು ಬಿಟ್ಟುಟ್ಟೋಗಿವಿ ಅನ್ನೋದು ಜವಾಬ್ದಾರಿ ಇದ್ದದ? ಯಾಕೆ ಮಗಳೇ ಅಪ್ಪ ಇತ್ತಿಲ್ವಾ? ನಿನ್ ಗಂಡ 11 ಗಂಟೆ ರಾತ್ರಿ ಆಯ್ತು ಬರೋದು. ನಾವಿಬ್ಬರೇ ಇದ್ದು.
ಏನು ಮನೇಲಿ ಇಲ್ಲಿ ಟೈಮ್ ಪಾಸ್ ಮಾಡೋಕ್ಕಿಲ್ಲ, ಒಂದು ಫೋನ್ ಇಲ್ಲ, ಒಂದು ಟಿ ವಿ ಇಲ್ಲ. ಅವ ಟಿ ವಿನಾರು ತಕೊ ನೀನು, ಕಂತಲ್ಲಿ ಕೊಟ್ಟಾರಂತಲ್ಲ ಕಂತಲ್ಲಿ ತಕೋ ದೊಡ್ಡದ. ನಮಗೆ ಮನೇಲಿದ್ದಾಗ ಬೇಜಾರಾಯ್ತದೆ. ಏನು ಮಾಡಕ್ಕವ ಓದ ಐಕ್ಳಿಗೆ ಓದ್ಕೊಳ್ಳಿ, ಬುಕ್ ತಗೊಂಡು ಓದು ಬೇಜಾರಾದ್ರೆ. ಏನೇನು ಟಿ ವಿ ಫೋನ್ ನೋಡ್ಬಿಟ್ರೆ ಏನು ವಾಟಕ್ಕೆ ಬಟ್ಟಕ್ಕೆ ಬತ್ತಿತ್ತಿಲ್ಲ. ಓದ್ಕೊಂಡಾರೆ ಆದರೆ ವಿದ್ಯಾವಂತೆ ಐತಿ, ಹೊಚ್ಕಟ್ಟಾಗ ಓದ್ಕೊಂಡಾಗ್ತಾನೆ. ಒಂದು ದಿವಸ ಬೈಂಡ್ ಹಿಡ್ಕೊಂಡು ನಿಂತಿದ್ದು ನೋಡ್ನಿಲ್ಲ ನಾನು. ಬೈಂಡ್ ಹಿಡ್ಕೊಂಡು ಬುಕ್ ಹಿಡ್ಕೊಂಡು ಓದೋದನ್ನೇ ಕಾಣೆ. ಅಚ್ಚುಕಟ್ಟಾಗಿ ಓದ್ಕೋಬೇಕು. ಈ ಉಪದೇಶಕ್ಕೇನು ಕಮ್ಮಿ ಇಲ್ಲ. ನನಗೆ ಬಟ್ಟೆ ಬೇಕು, ನನಗೆ ನನ್ನ ಬರ್ತಡೇ 3 ದಿವಸ ಅದೇ, ಬಟ್ಟೆ ತಕೊಡು. ಅಯ್ಯೋ ಶಿವನೇ, ಸುಮ್ಕಿರು ಆಯ್ತು. ಅಪ್ಪನಿಗೆ ಹೇಳ್ತೀನಿ, ಅಪ್ಪನಿಗೆ ಹೇಳ್ತಿ. ಅಪ್ಪನಿಗೆ ಓದೋರ್ಸ ನೀವು ತೆಗೆದು ಕೊಟ್ರಲ್ಲ, ನನಗೆ ಅದೆಲ್ಲ ಬೇಡ ಕಣವ. ನಂದು ನಾಡ್ದು ಬರ್ತಡೇ, ನಾಳೆಗೆ ಬಟ್ಟೆ ಬೇಕೇ ಬೇಕು ನನಗೆ. ಅಯ್ಯೋ ಆಯ್ತು ಸುಮ್ಮನಿರ್ ಮಗ. ನಾನು ಯಾರು ತಗೋರೆ ಒಂದು 500 ರೂಪಾಯಿ ಇಸ್ಕೊಟ್ಟನು. ಏನ 500 ರೂಪಾಯಿ ಬಟ್ಟೆ? ಯಾವ ಬಟ್ಟೆ ಬಂದದು? ಹೋಗು ಸುಮ್ಮನೆ. ಅವ 500 ರೂಪಾಯಿಗಿಂತವ ಒಂದು 200 ರೂಪಾಯಿ ಕೊಟ್ಟು ಲೆಗಿಂಗ್ಸ್ ತಕೋ, ಒಂದು 300 ರೂಪಾಯಿ ಕೊಟ್ಟು ಒಂದು ಮೇಕ್ ಟಾಪ್ ತಕೋ. ಏನು ಎಲೆನ ಹಾಕಳಕ್ಕಿವಲ್ಲ ನೀನು. ಹೊಸಿ ಚೆನ್ನಾಗಿ ಬಂದವ, ಇಲ್ಲರಿ ಇಲ್ಲೇ ತತ್ತಾರೆ, ಇಲ್ಲೇ ಬರ್ತಾರೆ ಬಿಡು. ಆಟೋದವ್ರು ತಕೊಡ್ತೀನಂತೆ. ಬೇಡ ಬೇಡ ನನ್ಗೆ ಹಂಗೆಲ್ಲವ. ನೀನು ಇಲ್ಲಿ ಪುಟ್ಬಾತಲ್ಲಿ ತಕೊಡವು ನನಗೆ ಇಷ್ಟ ಆಗಿಲ್ಲ. ನನಗೆ ಇಲ್ಲಿ ಟಮ್ತಲ್ಲಿ ತರವು. ಅಲ್ಲಿ ಪುಟ್ಬಾತಲ್ಲಿ ಮೈಸೂರಿಗೆ ಹೋದ್ರೆ ಪುಟ್ಬಾತಲ್ಲಿ ಮರತತ್ತಿಯೇ. ಇಲ್ಲಿ ಟಮ್ತಲ್ಲಿ ನನ್ನ ಫ್ರೆಂಡ್ಗಳೆಲ್ಲವೇ ಎಂತೆಂತ ಬಟ್ಟೆ ಇಕ್ಕ ಬರ್ತಾರೆ ಗೊತ್ತಾ. ಏನೇ ಕವಿತಾ, ಏನಾರಿ ಮಾತಾಡಿಯ ನೀನು? ಇನ್ನೆಷ್ಟು ಬೇಕವ? ಇನ್ನೆಂತೆ ಬಟ್ಟೆ ತಗೊಂಡು ನನಗೆ ದೊಡ್ಡ ಮಾರಲ್ಲಿ ತಕೊಡು ನೀನು. ನಾನೇ ತಗೋತೀನಿ. 2000 ರೂಪಾಯಿ ಕೊಡು. ಒಂದು ಟಾಪ್ನು ಒಂದು ಪ್ಯಾಂಟನ್ನು ತಗೋತೀನಿ. 2000 ರೂಪಾಯ? ಅಯ್ಯೋವ್ವ ಅಲಕನವ. ಮಾಮೂಲಿ ಟಾಪ್ನು ಲೆಗಿನ್ಸ್ ಪ್ಯಾಂಟು ತಗೊಂಡ್ರೆ 4 ಜೊತೆ ಬರ್ತವೆ. ಕಾಲೇಜಿಗೆ ಹಾಕೊಂಡು ಹೋಗೋಕೆ ಹೋಯ್ಕಿಲ್ವಾ? ನೀನು ತಗೊಳ್ಳೋ ಲೋಕಲ್ ಬಟ್ಟೆಗಳು ನನಗೆ ಇಷ್ಟ ಇಲ್ಲ ನನಗೆ. ಆಮೇಲೆ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿನಿ ನಾನು, ನನ್ನ ಬರ್ತಡೇಗೆ ಬನ್ನಿ ಅಂತ. ಅವ್ರ ಮನೆಗೆ ಹೋಗೋಗಿ ತಿಂತೀನಿ, ನಾನು ಮಾಡಬೇಡ್ದ. ಕಬಾಬ್ನು ಬಿರಿಯಾನಿನೂ ಮಾಡು, ಹೆಂಗೂ ಭಾನುವಾರ ಬೀಳ್ತದಲ್ಲ. ಸರಿ ಆಯಿತು, ಮಾಡೋಕ್ಕಾಯ್ತದೆ ಹೋಗವ. ಆಯಿತು ಮಾಡ್ತೀವಿ. ಹೋಗು. ನಿನ್ಗೆ 2000 ರೂಪಾಯಿ ಬೇಕಾನೆ. ನೀನು ಉಸಿರು ಎತ್ಬೇಡ. ಆಮೇಲೆ ಅಪ್ಪನ ಕುಟಿ ಹಿಂಗೆಲ್ಲ ಮಾತಾಡೋ ಬೇಜಾರು ಮಾಡ್ಕೊತದೆ. ಅಪ್ಪನ ಜೊತೆ ಮಾತಾಡೋದಾಗಿರ್ ನೀನು ಕೇಳ್ತೀನಿ ನಾನು. ಅಪ್ಪನ ನಾನು ಕೇಳೋಕ್ಕಿಲ್ಲಕ್ಕಂತೆ ನೀನೇ ಇಸ್ಕೊಡು. ಆಯಿತು, ನಾನು ಕೊಡ್ತೀನಿ ಬಿಡು ಮಗಳೇ. ನಾನು ಯಾರ ಬರೋ ಸಾಲ ಮಾಡೇ ಕೊಡ್ತೀನಿ. ಸಾಲನಾರು ಮಾಡು, ಕಳ್ತನಾರು ಮಾಡು, ನನಗೆ ಬೇಕಾಗಿರೋ ದುಡ್ಡು ಅಷ್ಟೇ. ಬಾ ಆಯಿತು ಕವಿತಾ, ಅದಕ್ಕೆ ಮುನ್ಸ್ ಕಟ್ಕೊಂಡು ಹೋದಿಯೇ ಬೋವಾ. ಅವಳು ಕೇಳಿದಲ್ಲ ತಕೊಟ್ಟಿ ಹೆಚ್ಚಿಸ್ತಾ ಕುಂತಿದೆಯಲ್ಲ. ಈಗ ನಾನು ಇಕ್ಕಿರೋ ಬಟ್ಟೆಗಳು ಕಮ್ಮಿ ದುಡ್ಡು ಏನಾಗಿದ್ದಾವು. ಅವಳು ಆಡ್ತಾಳೆ ಅಂದ್ಬಿಟ್ಟು ನೀನು ಕುಣಿ. ಸುಮ್ಮನಿರವ, ಇನ್ನು ಏನು ಮಾಡಂಗಿದ್ದದು. ಅಯ್ಯೋ ಸುಮ್ಮನಿರು. ನೋಡು ಇಂಥವ್ರು ಹೊಟ್ಟೆ ನಮ್ಮ ಜೀವನ ಹಿಂಗೆ ಆಯ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಡ. ನಮಗೆ ಕಷ್ಟ ಆದ್ರೂ ಸಿಕ್ಕಿಲ್ಲ. ಏನಾಳು ಕೇಳ್ತಾ ಇರೋದೇನು? ಒಂದು 2000 ರೂಪಾಯಿ ತಾನೇ ಕೊಟ್ಬಿಡೋದು. ಒಂದು 3 kg ಚಿಕನ್ ತಗೊಂಡು ಎಷ್ಟು ಜನ ಬಂದ್ರೆ ಕೇಳ್ಕೊ. ಬಿರಿಯಾನಿನೂ ಕಬಾಬ್ನು ಅಂತಲ್ಲ ಮಾಡಿಕೊಟ್ಬಿಡೋಕ್ಕಾಯ್ತದೆ. ಇನ್ನೇನು ಕೇಳವು ಪಾಪ, ಇನ್ನೇನು ಆಸೆ ಮಾಡವು. ಒಂದು ಕೇಕ್ನು ಅದನ್ನ ತರಿಸ್ಬಿಟ್ಟು ಅದಾಗೆ ಮಾಡೋಕ್ಕಾಯ್ತದೆ. ಏನೋ ಅಂದ್ಬೇಡ ನೀನು. ನಾನೇ ಅನ್ನಕ್ಕೆ ಹೋಗೋಣವ. ಅವಳು ಅಂದಂಗೆ ಅವಳು ಕುಣ್ದಂಗೆಲ್ಲ ಕುಣಿಸ್ಕೊ. ನನಗೇನು ಏನಾದ್ರು ಮಾಡ್ಕೊಳ್ಳಿ. ಅವಳಿಗೆ ಹೇಳಿದ್ರೆ ಅವಳು ಅರ್ಥನೇ ಮಾಡ್ಕೊಳಕ್ಕಿಲ್ಲ ಅವಳು ಸುಮ್ಮನೆ. ಅಯ್ಯೋ ಇನ್ನೇನು ಮಾಡಿ ಎಲ್ಲ ಮನೆ ಬರ. ಆಯಿತು ಸುಮ್ಮನಿರವ. ಸರಿ ಆಯಿತು. ಅಪ್ಪ ಮಾವನ ತೊಡ್ತಾವಿದ್ದದಂತೆ, ಹೊಸ ಮೇಸ್ಕೊಬತ್ತೀನಿ ಅನ್ಕೊಂಡು ಹೋಯ್ತು. ಈಗ ಹೋಯ್ತು ಎಲ್ಲೋ ಇನ್ನು ಕೊಟ್ಟಿಗೆ ತಾವಿದ್ದದ ಕಣೆ. ಏನೋ ಕಣೆ ನಿನ್ನ ಬರೀ ಕೇಳ್ತು. ನಡಿ ಊಟ ಮಾಡು. ಬೇಡ ಕಣವ, ಸಾರು ಇತ್ತಲ್ಲ ಅದನ್ನೇ ಚಿಕನ್ ಸಾರು ಇತ್ತು ಅಂದ್ಕೊಂಡು ಮೊಟ್ಟೆ ತರಿಸಿ ಮೊಟ್ಟೆ ಬೇಯಿಸಿ ಹಿಟ್ಟು ಮಾಡಿ ಅನ್ನ ಮಾಡಿ ಕೊಟ್ಟರು. ಹೊಸಿ ಬಾವಣ ಜನ ಅಲ್ಲ ಕಣ್ ಮಗ. ತಾಡು ಹೋಯ್ತೀನಿ. ಅಪ್ಪ ಇನ್ನು ಗಿಂಜಾಡ್ತಿತ್ತ? ಇಲ್ಲ ಏನೂ ಅಂದಿಲ್ಲ. ಅವಳು ಅಂದ್ಲು ಇನ್ನು ಬಂದಿಲ್ವಲ್ಲ ಅಂದಿದ್ದಕ್ಕೆ ಬತ್ತಳು ಸುಮ್ಕಿರೋ ಅಂತಿತ್ತು. ಅಪ್ಪನೇ ಕಂತ ಹೋಗು, ಏನೋ ಗಿಂಜಾಡ್ತಿತ್ತಿಲ್ಲ. ಸರಿ ಕಣವ ಆಯಿತು, ನಾನು ಹೋಯ್ತೀನಿ. ಹೋಗು ಪೂಸಿ ಮಾಡೋಗು. ಒಂಚೂರು ಅನ್ನಾಗಿನ ಇಕ್ಕೊಡು. ಉಂಡ್ಲುಕಂತ ಸುಮ್ಮನಿರವ ನೀನು. ನೀನಂಗೆ ಆಡಿ ಅವ್ರನ್ನ ಹೆಚ್ಚಿಸಿರೋದು ಕಣ. ಅಯ್ಯೋ ಇನ್ನೇನು ಮಾಡಿಯವ. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನಿಜವಾಗ್ಲೂ ಬಡವರಾಗಿ ಹುಟ್ಟಲೇಬೇಡ್ದು. ಬಡವ್ರ ಹೊಟ್ಟೆಗಂತೂ ಹೆಣ್ಮಕ್ಳು ಹುಟ್ಟಲೇಬೇಡ್ದು ಅನ್ಸ್ಬಿಡ್ತದೆ. ಅವ್ಗೆ ಬೇಕಾಗಿರೋದು ಒಂದು ಒದಗಿಸ್ಕೊಡೋಕ್ಕಾಗ್ದೋದ್ಮೇಲೆ ನಮಗೆಲ್ಲ ಯಾಕೆ ಮಕ್ಕಳು ಹೇಳಿ? ನಿಜಕ್ಕೂ ಅನಿಸ್ತಿ ಭಾಳ ಬೇಜಾರಾಯ್ತದೆ. ಏನು ಮಾಡೋಕ್ಕಾಗಿಲ್ಲ. ಅವಕ್ಕೂ ಆಸೆ ಯಾಕಂಗೆ ಸೇರ್ತಾವಲ್ವ. ನಾವು ತಂದೆ ತಾಯಿಯಾದರೂ ಅರ್ಥ ಮಾಡ್ಕೊಳ್ಳೇಬೇಕು. ಸರಿ ಕಣ್ರಪ್ಪ ಬರೋರ. ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.